ಇವಾಗ ನಾವು ಉಚ್ಚಿಲ ಮಹಾಲಕ್ಷ್ಮಿ ಟೆಂಪಲ್ಗೆ ರೀಚ್ ಆಗಿದ್ದೀವಿ. ಸೊ ಇಲ್ಲಿ ದೇವರ ಗರ್ಭಗುಡಿ, ಇಲ್ಲಿ ದೇವರ ಸ್ಥಾಪನೆ ಮಾಡ್ತಾರೆ. ಅಲ್ಲಿ ನೋಡು ಅದೆಲ್ಲ ಫುಲ್ ವುಡ್ ವರ್ಕ್ಸ್ ನೋಡು, ಫುಲ್ ವುಡ್ ಮಾಡಿ. ಸೊ ವಿ ಫೈನಲಿ ರೀಚ್ಡ್ ಉಡುಪಿ ಶ್ರೀಕೃಷ್ಣ ಮಠ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಐ ಹೋಪ್ ಎವ್ರಿಬಡಿ ಈಸ್ ಡೂಯಿಂಗ್ ಗುಡ್. ಆ್ಯಕ್ಚುಲಿ ನಾವಿವಾಗ ಎಲ್ಲಿದ್ದೀವಿ ಅಂದರೆ ಮಂಗಳೂರಲ್ಲಿದ್ದೀವಿ. ಮಂಗಳೂರು ಅಂದರೆ ನಾವು ಉಡುಪಿ ಹೆಜ್ಮಾಡಿ ಉಡುಪಿ ಕಡೆ ಇದ್ದೀವಿ. ನಾನು, ನಮ್ಮಮ್ಮ, ನನ್ನ ತಮ್ಮ, ನನ್ನ ಫ್ರೆಂಡು ಎಲ್ಲ ಸೇರ್ಕೊಂಡು ಇವಾಗ ಟೆಂಪಲ್ ಹೋಗ್ಬೇಕಂತ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಆ್ಯಕ್ಚುಲಿ ಇವಾಗ ಸೀಸನ್ ಇರೋದ್ರಿಂದ ಆಟೋಸ್, ಕ್ಯಾಬ್ಸ್, ಟ್ಯಾಕ್ಸೀಸ್ ಎಲ್ಲ ಫುಲ್ಲು ಬುಕ್ ಆಗಿ ಇಟ್ಸ್ ವೆರಿ ಬ್ಯುಸಿ. ಸೊ ನಾವಿವಾಗ ರೋಡಲ್ಲಿ ನಿಂತ್ಕೊಂಡು ಆಟೋ ಹಿಡಿಯುವ ಪ್ರಯತ್ನ ಮಾಡಬೇಕು. ಸ್ವಲ್ಪ ಏನಾದರೂ ಹೇಳಿದ್ದೀಗಂತ ನಮ್ಮ ಯೂಟ್ಯೂಬ್ ಚಾನಲ್ಗೆ. ಆಟೋ ಹಿಡಿಯಕ್ಕೆ ಬಂದ್ವಿ, ಆಟೋ ಸಿಗ್ತಿಲ್ಲ, ನಡ್ಕೊಂಡು ಫುಲ್ ಬುಕ್ ಆಗಿಬಿಟ್ಟಿದೆ. ನಿಂತಿದ್ದೀವಿ, ಆಟೋ ಹುಡುಕ್ತಾ ಇದೀವಿ. ಬಸ್ ಇಲ್ಲಿ ನಿಲ್ಸಲ್ಲ, ಎಲ್ಲ ಎಕ್ಸ್ಪ್ರೆಸ್ ಬಸ್ಸು ಎಲ್ಲ 100 ಸ್ಪೀಡಲ್ಲಿ ಹೋಗ್ತಾ ಇದ್ದಾರೆ ನೋಡಿ. ಹಿಂದೆ 100 ಸ್ಪೀಡಲ್ಲಿ ಹೋಗ್ತಾವ್ರಲ್ಲ. ಫೈನಲಿ ಅಷ್ಟೊಂದೆಲ್ಲ ಸ್ಟ್ರಗಲ್ ಆಗಿ ಬಿಸಿಲಲ್ಲಿ ನಿಂತು ಆಟೋಗೆ ಕೈ ಹಾಕಿ ಸ್ಟಾಪ್ ಮಾಡಿ 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 ಕೊನೆಗೆ ಆಟೋ ಸಿಕ್ತಾ. ಸೊ ಇವಾಗ ನಾವು ಉಚ್ಚಿಲ ಮಹಾಲಕ್ಷ್ಮಿ ಟೆಂಪಲ್ಗೆ ರೀಚ್ ಆಗಿದ್ದೀವಿ. ಒಳಗೆ ಹೋಗ್ಬಿಟ್ಟು ದೇವ್ರ ದರ್ಶನ ಪಡೆಯೋಣ ಅಲ್ವಾ ಫ್ರೆಂಡ್ಸ್? ಸೊ ಇವಾಗ ಉಚ್ಚಿಲ ಮಹಾಲಕ್ಷ್ಮಿ ದೇವಿಯ ದರ್ಶನ ಮುಗೀತು, ಚೆನ್ನಾಗಾಯಿತು, ದರ್ಶನ ಆಯಿತು. ಆ್ಯಕ್ಚುಲಿ ಒಳಗಡೆ ವೀಡಿಯೋ ಮಾಡೋದಕ್ಕೆ ಬಿಟ್ಟಿಲ್ಲ, ಬಿಕಾಸ್ ತುಂಬ ಸ್ಟ್ರಿಕ್ಟ್ ಒಳಗಡೆ. ಸೊ ವಿಡಿಯೋ ಫೋನೇ ಯೂಸ್ ಮಾಡೋಂಗಿಲ್ಲ ಟೆಂಪಲ್ ಒಳಗಡೆ. ಇವಾಗ ನಾನು ನಡ್ಕೊಂಡು ಇನ್ನೊಂದು ಆಟೋ ಹುಡುಕ್ತಾ ಇದ್ದೀವಿ, ಯಾಕಂದರೆ ನೆಕ್ಸ್ಟ್ ಸೆಕೆಂಡ್ ಟೆಂಪಲ್ಗೆ ಹೋಗಬೇಕು. ಯಾವ ಟೆಂಪಲ್ ಹೇಳು? ಮಾರಿಗುಡಿ, ಕಾಪು ಮಾರಿಗುಡಿ ಟೆಂಪಲ್. ಐ ಆಮ್ ಸೋ ಲಕ್ಕಿ ಅಂತ ಅನಿಸುತ್ತೆ, ಯಾಕಂದರೆ ಹೋಗಿ ವಿಡಿಯೋ ಮಾಡ್ಬೋದು ಅಂತ ನನಗೆ ಹೇಳಿದ್ರು ಅವರು. ಸೊ ಸ್ಮಾಲ್ ಗ್ಲಿಮ್ಸ್ ತೋರಿಸೋಣ. ವಾವ್, ಸೊ ಬ್ಯೂಟಿಫುಲ್ ಅಲ್ಲ? ಮೈ ಗಾಡ್, ಇಟ್ಸ್ ಅಮೇಝಿಂಗ್. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ಇಲ್ಲಿ ದೇವರ ಗರ್ಭಗುಡಿ, ಇಲ್ಲಿ ದೇವರ ಸ್ಥಾಪನೆ ಮಾಡ್ತಾರೆ. ಬರೋ ವರ್ಷ ಮಾರ್ಚ್ 2ಕ್ಕೆ. ವಾವ್, ಅಲ್ಲಿ ನೋಡು ಅದೆಲ್ಲ ಫುಲ್ ವುಡ್ ವರ್ಕ್ಸ್ ನೋಡು, ಫುಲ್ ವುಡ್ ಮಾಡಿ. ಎಷ್ಟು ಚೆನ್ನಾಗಿದೆ. ಸೊ ವಿ ಫೈನಲಿ ರೀಚ್ಡ್ ಉಡುಪಿ ಶ್ರೀಕೃಷ್ಣ ಮಠ. 1 ಸೆಕೆಂಡ್ ತೋರಿಸ್ತೀನಿ. ಸೊ ದೇವರ ದರ್ಶನ ಪಡೆಯೋದಕ್ಕೆ ಲಾಂಗ್ ಕ್ಯೂ ಇದೆ. ಯಾವಾಗ ಮುಗಿಯುತ್ತೆ, ಯಾವಾಗ ಸಿಗುತ್ತೆ ದೇವ್ರ ದರ್ಶನ ಅಂತ ಗೊತ್ತಿಲ್ಲ. ನೋಡೋಣ. ರನ್ ನಾನು ಬಿಟ್ಟು ರನ್ ಮಾಡ್ತೀನಿ. ನಾನು ರನ್ ಟುಗೆದರ್. ಚಲೋ, ಆಲ್ಮೋಸ್ಟ್ 1 ಕಿಲೋಮೀಟರ್ ತನಕ ಇದೆ ಕ್ಯೂ. ಫುಲ್ ಹೋಗ್ಬೇಕನ್ಸುತ್ತೆ. ಹೋಗೋಣ, ನಡೀರಿ. ಕ್ಯೂ ಜಾಸ್ತಿ ಇದ್ದಿದ್ದರಿಂದ ನಾವು ಅದೇನು ಟಿಕೆಟ್ ಅಮ್ಮ, ಶೀಘ್ರ ದರ್ಶನ ಟಿಕೆಟ್ ತೊಗೊಂಡು, VIP ದರ್ಶನ ಟಿಕೆಟ್ ತೊಗೊಂಡು ದೇವರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. A few moments later. ಏನು? ಹೌದಾ?
the next day. ಗುಡ್ ಮಾರ್ನಿಂಗ್ ಅಲ್ಲಿ ಎಲ್ರಿಗೂ ಗುಡ್ ಮಾರ್ನಿಂಗ್. ಸೊ ಕಾರಣಾಂತರಗಳಿಂದ ನೆನ್ನೆ ಸಾಯಂಕಾಲ ಆ್ಯಕ್ಚುಲಿ ವ್ಲಾಗ್ ನಾನು ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ಬಿಕಾಸ್ ನಾವು ಕೋಲಾರ ನೋಡೋಕೆ ಹೋಗಿದ್ವಿ. ಅದು ಸ್ವಲ್ಪ ಆಡಿ ನಾನು ರೆಕಾರ್ಡ್ ಮಾಡಿದ್ದೆ. ಆಮೇಲೆ ನಂದು ಶಾಲೆ ನಂಗೆ ತೋರಿಸೋದಕ್ಕಾಗಿಲ್ಲ ಬಿಕಾಸ್ ಆಲ್ರೆಡಿ ನೈಟ್ ಆಗಿತ್ತು. ಹೋದಾಗ ಫುಲ್ಲು ಲೈಟ್ ಇರಲಿಲ್ಲ, ಸೊ ಅದಕ್ಕೆ ನೋಡ್ಸೋಕ್ಕಾಗಿಲ್ಲ. ಲೆಟ್ಸ್ ಗೋ ಟು ಕೋಲಾರ್. ಆ್ಯಕ್ಚುಲಿ ನಮ್ಮೂರಲ್ಲಿ ತುಂಬ ಥರ ಕೋಲಗಳು ನಡೆಯುತ್ತೆ, ತುಂಬ ದೈವಗಳ ಕೋಲಗಳು ನಡೆಯುತ್ತೆ. ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಫೇವ್ರೆಟ್ ಕೋಲ ನನಗೆ. ಗುಳಿಗ ಕೋಲ ಬಂದು ನನಗೆ ನನ್ನ ಮೋಸ್ಟ್ ಫೇವ್ರೆಟ್ ಆ್ಯಂಡ್ ತುಂಬ ಇಷ್ಟ ನನಗೆ. ಚಿಕ್ಕ ವಯಸ್ಸಲ್ಲಿ ಒಂದ್ಸರಿ ನೋಡಿದ್ದು ನೆನಪು ನನಗೆ ಕೋಲನ. ಒಂದು ಸೆಕೆಂಡ್ ಸ್ಟ್ಯಾಂಡರ್ಡ್ ಬೇಕಾದ್ರೆ ನಾನು ನೋಡಿದ್ದೆ ಈ ಕೋಲನ. ಅವಾಗಲೇ ನನಗೆ ಮೈ ಝುಮ್ ಅಂತಿತ್ತು. ಅವಾಗ ಅದೇ ಇದೊಂಥರ ಭಯಂಕರವಾಗಿ ಒಂಥರ ಇಟ್ಸ್ ಅ ವೆರಿ ಡಿಫ್ರೆಂಟ್ ಕೋಲ ಅಂತ ಹೇಳ್ಬೋದು. ಗುಳಿಗ ಕೋಲ ಇಸ್ ಅ ಮೋಸ್ಟ್ ಡಿಫ್ರೆಂಟ್ ಆ್ಯಂಡ್ ಮೋಸ್ಟ್ ಸ್ಕೇರಿ ಆ್ಯಂಡ್ ಒಂಥರ ಒಳ್ಳೆ ಕೋಲ ಅಂತ ಹೇಳ್ಬೋದು. ನನಗೆ ನನ್ನ ವೆರಿ ಪವರ್ಫುಲ್ ಕೋಲ. ನನ್ನ ಫೇವ್ರೆಟ್ ಗುಳಿಗ ಕೋಲ. ಲೆಟ್ಸ್ ಗೋ ನೋಡೋಣ. ಜನ ಇದಾರೆ, ನಂಗೆ ನೋಡಿ ಭಯ ಆಗ್ತಿದೆ ಬಿಕಾಸ್ ಚಿಕ್ಕ ವಯಸ್ಸಲ್ಲಿ ನೋಡಿದ್ವಿ. ಇವಾಗ ಸೀಟ್ ಇಲ್ಲ, ಹಿಂದೆನೆ ಕುತ್ಕೋಬೇಕು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್. ನಡೀರಿ ಫ್ರೆಂಡ್ಸ್ ಹೋಗೋಣ. ವಿಲ್ ಟ್ರೈ ಅವರ್ ಬೆಸ್ಟ್. ದೇವ್ರ ಕೋಲ ಮುಗೀತು ಇವಾಗ. ದೇವ್ರ ಕೋಲ ಇವಾಗ ಮುಗೀತು. ಐ ಮೀನ್ ದೈವ ಗುಳಿಗ ಕೋಲ ಮುಗೀತು. ನನಗಂತೂ ಹೇಳೋದಕ್ಕೆ ಮಾತುಗಳಿಲ್ಲ ಬಿಕಾಸ್ ಮಾತಾಡಿದ್ರು ಇಟ್ ಡಸಂಟ್ ಗಿವ್ ಜಸ್ಟಿಸ್ ಟು ವಾಟ್ ವಿ ಎಕ್ಸ್ಪೀರಿಯನ್ಸ್ಡ್. ನಂಗೆ ತುಂಬ ಐ ಫೆಲ್ಟ್ ವೆರಿ ಗುಡ್. ವಾಟ್ ಅಬೌಟ್ ಯು? ಆಕ್ಚುಲಿ ಇದು ನಾನು ಫಸ್ಟ್ ಟೈಮ್ ಕೋಲ ನೋಡ್ತಿರೋದು. ಎಸ್ಪೆಷಲಿ ನಾನು ಫಸ್ಟ್ ಟೈಮಲ್ಲೇ ಗುಳಿಗ ಕೋಲ ನೋಡಿರೋದು. ಇಸ್ ಅ ಬಿಗ್ ಬ್ಲೆಸ್ಸಿಂಗ್ ಅಂತಾನೆ ಹೇಳ್ಬೋದು. ಎವ್ರಿ ಸೆಕೆಂಡ್ ನನಗೆ ಗೂಸ್ ಬಂಪ್ಸ್ ಇತ್ತು. ನಡೀತಾ ವಿ ರೀಚ್ಡ್ ಮೈ ಚೈಲ್ಡ್ಹುಡ್ ಮೆಮೊರೇಬಲ್ ಬೀಚ್. ಕಾಣಿಸ್ತಿದೆ ನಿಮಗೆಲ್ಲ ಅಲ್ಲಿ? ಐ ಹೋಪ್ ಕಾಣಿಸ್ತಿದೆ ಅಂತ. ಆ ಕಡೆಯಿಂದ ದಾರಿ ಇದೆ, ಹೋಗ್ಬೋದು. ಅಮ್ಮ ಇಂಚು ಬೋಲತ್ತಾ ಮಲೆ ಅಲ್ಲಿ ನಮ್ಮಮ್ಮ. ಬಂದ್ವಿ. ಇದು ಹೆಜಮಾಡಿ ಕೋಡಿ ಬೀಚ್. ಸೊ ಇಲ್ಲಿ ಕಾಣಿಸ್ತಿದೆಯಲ್ಲ, ಇಲ್ಲಿರೋದು ಇದು ಕ್ರ್ಯಾಬ್ದು ಹೋಲ್. ಸೊ ಇದು ಕ್ರ್ಯಾಬ್ ಹೋಲ್ ಆಯ್ತಾ. ಸೊ ನಾನು ಚಿಕ್ಕ ಮಗು ಇರಬೇಕಾದ್ರೆ ಇಲ್ಲಿ ಬೀಚಿಗೆ ಬಂದ್ಬಿಟ್ಟು ಇಲ್ಲಿ ದಡ ಮೇಲೆ ನೋಡೋ ಕ್ರ್ಯಾಬ್ಸ್ನೆಲ್ಲ ಅದು ನಮ್ದಂತೆ ಮಾಮ ಎಲ್ಲ ಬರ್ತಿದ್ರು. ಅವ್ರ ಜೊತೆ ಬಂದ್ಬಿಟ್ಟು ನಾನು ಆ ಕ್ರ್ಯಾಬ್ ಕಾಲಿಗೆ ಅದ್ರ ದಾರ ಕಾಡಿ ತೊಗೊಂಡೋಗ್ಬಿಟ್ಟು ಅಲ್ಲಿ ಕ್ರ್ಯಾಬ್ ಜೊತೆ ಆಟಾಡ್ತಿದ್ದೆ ಚಿಕ್ಕ ಮಗು ಇರಬೇಕಾದ್ರೆ. ಅದು ಆ್ಯಕ್ಚುಲಿ ಈ ಬೀಚ್ ಮೆಮೊರಿ.